ಸೋಷಿಯಲ್ ಡೆಮೊಕ್ರಾಟ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಮತ್ತು ನಾಳೆ ರಾಷ್ಟ್ರೀಯ ಪ್ರತಿನಿಧಿ ಸಭೆ ಅಂದರೆ ನ್ಯಾಷನಲ್ ರೆಪ್ರೆಸೆಂಟೇಟಿವ್ ಕೌನ್ಸಿಲ್ ನಡೀತಾ ಇದೆ. ಈಗಾಗಲೇ ಉದ್ಘಾಟನಾ ಭಾಷಣ ನಡೆದಿದೆ. ಈ ಒಂದು ವಿಶೇಷ ಏನಂದರೆ ಇದರಲ್ಲಿ ನಮ್ಮ ದೇಶದ 14 ರಾಜ್ಯಗಳ ಪಕ್ಷದ ನಾಯಕರು ಇದರಲ್ಲಿ ಪ್ರತಿನಿಧಿಸುತ್ತಾರೆ. ಅದರ ಜೊತೆಗೆ ವಿವಿಧ ವಿಶೇಷ ಆಮಂತ್ರಿತರು ಕೂಡ ಇದರಲ್ಲಿ ಭಾಗವಹಿಸುತ್ತಾರೆ. ಮುಖ್ಯವಾಗಿ ನಾವು ಕಳೆದ 3-4 ವರ್ಷಗಳಲ್ಲಿ ಪಕ್ಷದ ಎಲ್ಲ ಕಾರ್ಯಚಟುವಟಿಕೆಗಳ ವರದಿ ಇಲ್ಲಿ ಮಂಡಿಸಲಾಗುತ್ತದೆ ಮತ್ತು ಅದನ್ನಿಟ್ಟುಕೊಂಡು ಚರ್ಚೆ ನಡೀತದೆ. ಅದರ ಜೊತೆಗೆ ನಮ್ಮ ದೇಶದಲ್ಲಿ ನಡೆಯುವಂತಹ ಎಲ್ಲ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಗಳ ಒಂದು ಚರ್ಚೆ, ಅದರ ಒಂದು ಮಂಡನೆ ಎಲ್ಲ ಇಲ್ಲಿ ನಡೆದು ಮುಂದಿನ ದಿನಗಳಲ್ಲಿ ಪಕ್ಷವು ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಬೇಕು, ಚುನಾವಣೆಗಳನ್ನು ಹೇಗೆ ಎದುರಿಸಬೇಕು, ಜನರು ಜ್ವಲಂತವಾಗಿ ಎದುರಿಸುವ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ಅದನ್ನು ಹೋರಾಟದ ಮೂಲಕ ಪರಿಹರಿಸಬೇಕು ಮುಂತಾದ ವಿವಿಧ ಆಯಾಮಗಳಲ್ಲಿ ಇಲ್ಲಿ ಚರ್ಚೆ ನಡೀತದೆ. ಅದರ ನಂತರ ಮುಂದಿನ 3-4 ವರ್ಷಗಳಿಗೆ ಬೇಕಾಗಿರುವಂತಹ ರಾಷ್ಟ್ರೀಯ ಮಂಡಳಿಯ ಇಲ್ಲಿ ಡಿಕ್ಲೇರ್ ಆಗುತ್ತೆ, ಚುನಾವಣೆ ಆಗುತ್ತೆ, ಡಿಕ್ಲೇರ್ ಆಗುತ್ತೆ ಮತ್ತು ಅದರ ಪದಾಧಿಕಾರಿಗಳ ಆಯ್ಕೆ ಕೂಡ ಇಲ್ಲಿ ನಡೀತದೆ. ಈಗ ಮುಂದಿನ ಬರುವಂತಹ ಚುನಾವಣೆಗೆ ಯಾವ ರೀತಿ ಇಲ್ಲಿ ಸ್ಟ್ರಾಟಜಿಗಳಾಗ್ತವೆ? ಹೌದು, ನಾವು ತಳಮಟ್ಟದಿಂದ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಡೆಯುವ ಚುನಾವಣೆಯಿಂದ ಲೋಕಸಭೆಯವರೆಗೆ ಎಲ್ಲಾ ಚುನಾವಣೆಗಳ ಬಗ್ಗೆ ಅವಲೋಕನ ಮತ್ತು ಚರ್ಚೆ ನಡೀತದೆ. ನಮ್ಮ ಪಕ್ಷದ ಒಂದು ಧೋರಣೆ ಏನಂದ್ರೆ, ನಾವು ಪ್ರತಿಭಟನಾ ರಾಜಕೀಯ ಮಾತ್ರ ಅಲ್ಲ, ನಾವು ಚುನಾವಣಾ ರಾಜಕೀಯದಲ್ಲೂ ಕೂಡ ಅತ್ಯಂತ ಸಕ್ರಿಯ ಆಗಬೇಕು. ಈಗಾಗಲೇ ನಾವು 14 ರಾಜ್ಯಗಳಲ್ಲಿ ಎಲ್ಲಾ ರೀತಿಯ ತಯಾರಿ ಮಾಡಿದ್ದೇವೆ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈಗಾಗಲೇ ನಮಗೆ ಬೇಕಾದಷ್ಟು ಯಶಸ್ಸು ಸಿಕ್ಕಿದೆ. ಮುಂಬರುವ ದಿನಗಳಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬಹಳ ಒಂದು ನಿಕಟವಾದಂತಹ ಸ್ಪರ್ಧೆ ಮಾಡುವಂತ ಎಲ್ಲ ಯೋಜನೆ ಈಗಾಗಲೇ ನಾವು ಸಿದ್ಧ ಮಾಡಿದ್ದೇವೆ. ಬಿಬಿಎಂಪಿ ಚುನಾವಣೆ ಅಲ್ಲಿಗೆ ಎಸ್ಡಿಪಿಐ ಹೌದು, ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಸಾಹೇಬರು ಕೂಡ ನಮ್ಮ ಜೊತೆಗಿದ್ದಾರೆ. ಬಿಬಿಎಂಪಿ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ತಳಮಟ್ಟದ ಚುನಾವಣಾ ಸಿದ್ಧತೆಗಳನ್ನು ನಡೆಸಿದ್ದೇವೆ. ಸುಮಾರು 50-60 ವಾರ್ಡ್ಗಳನ್ನು ಈಗಾಗಲೇ ಐಡೆಂಟಿಫೈ ಮಾಡಿದ್ದೇವೆ ಮತ್ತು ಅದರ ಬಗ್ಗೆ ನಮ್ಮ ಅಬ್ದುಲ್ ಮಜೀದ್ ಸಾಹೇಬ್ರವರು ಕೂಡ ಹೇಳಿದ್ದಾರೆ. ದಯವಿಟ್ಟು ಇದು ವೆಸ್ಟ್ ಬೆಂಗಾಲಲ್ಲಿ ವೆಸ್ಟ್ ಬೆಂಗಾಲ್ ಈಗಾಗಲೇ ನಮ್ಮ ಕೇರಳ ಮತ್ತು ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲಲ್ಲಿ ನಾವು ಮುಖ್ಯವಾಗಿ ಅಸೆಂಬ್ಲಿ ಚುನಾವಣೆಗೆ ಎಲ್ಲ ಸಿದ್ಧತೆ ಮಾಡಿದ್ದೇವೆ. ತಮಿಳುನಾಡಿನಲ್ಲಿ ಕೂಡ ನಿಮಗೆ ಒಂದು ಆಶ್ಚರ್ಯಕರವಾದ ಫಲಿತಾಂಶ ಸಿಗಬಹುದು. ಅಲ್ಲಿ ನಮ್ಮ ಪಕ್ಷದ ಮೊದಲ MLA ಅಲ್ಲಿ ಬರುವಂತಹ ಸಾಧ್ಯತೆ ನಮಗೆ ಕಂಡು ಬರ್ತಾ ಇದೆ. ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಈಗ ನಾವು ಜಿಲ್ಲಾ ಮಟ್ಟದ ಸಮಾವೇಶ, ದೊಡ್ಡ ಮಾಸ್ ಲೆವೆಲ್ ಅಂದ್ರೆ ಸುಮಾರು 10,000 ಜನ ಸೇರುವಂತಹ ದೊಡ್ಡ ಸಮಾವೇಶಗಳು ಈಗಾಗಲೇ ಮಾಡಿ ಬಂದಿದ್ದೇವೆ. ಅಲ್ಲಿ ನಾವು ಬೇರೆ ಬೇರೆ ಸಣ್ಣ ಪುಟ್ಟ ರಾಜ್ಯ ಪಕ್ಷಗಳ ಜೊತೆ ಕೂಡ ಮೈತ್ರಿ ಸಾಧಿಸುವಂತ ಎಲ್ಲ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಒಂದು ಒಳ್ಳೆಯ ಸ್ಪರ್ಧೆಯಲ್ಲಿ ನಡೆಯಲಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಅಬ್ದುಲ್ ಮಜೀದ್ ಸಾಹೇಬರು ಕೂಡ GBA ಮಾತ್ರ ಹೇಳ್ತಾರೆ. ನಮಸ್ಕಾರ, ನಾನು ಅಬ್ದುಲ್ ಮಜೀದ್, ಕರ್ನಾಟಕ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ರಾಜ್ಯಾಧ್ಯಕ್ಷ. ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ GBA ಆಲ್ರೆಡಿ ಈಗ ಡಿಲಿಮಿಟೇಷನ್ ನಡೆದು 360 ವಾರ್ಡ್ಗಳಿಗೆ 5 ಕಾರ್ಪೊರೇಷನ್ನ 360 ವಾರ್ಡ್ಗಳಿಗೆ ಈಗಾಗಲೇ ರಿಸರ್ವೇಷನ್ ಲಿಸ್ಟ್ ಅನ್ನು ಕೂಡ ಬಿಟ್ಟಿದ್ದಾರೆ. ಈಗ ಅಬ್ಜೆಕ್ಷನ್ ಸ್ಟೇಜಲ್ಲಿದೆ. 22ನೇ ತಾರೀಕಿನವರೆಗೆ ಏನಾದರೂ ರಿಸರ್ವೇಷನ್ ಅಲ್ಲಿ ಏನಾದರೂ ಅಬ್ಜೆಕ್ಷನ್ ಇದ್ರೆ ಮಾಡಬಹುದು ಅಂತ ಹೇಳ್ಕೊಂಡು ಈಗಾಗಲೇ ನಾವು ಸಂಪೂರ್ಣವಾದ ತಯಾರಿಯನ್ನ GBAಯಲ್ಲಿ ಮಾಡಿದ್ದೇವೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬಾರಿಯ GBA ಗ್ರೇಟರ್ ಬ್ಯಾಂಗ್ಳೂರು ಚುನಾವಣೆಯಲ್ಲಿ ಒಂದು ನಿರ್ಣಾಯಕ ಒಂದು ಪಾತ್ರ ವಹಿಸಲಿದೆ. ಯಾಕಂದ್ರೆ ಈಗ ಡಿಲಿಮಿಟೇಷನ್ ಆದ ನಂತರ 5 ಕಾರ್ಪೊರೇಷನ್ಗಳಾಗಿದೆ. ಈ 5 ಕಾರ್ಪೊರೇಷನ್ಗಳು ಸ್ವಲ್ಪ ವಾರ್ಡನ್ನು ಕೂಡ ಚಿಕ್ಕದು ಮಾಡಿರೋದ್ರಿಂದ ಅಲ್ಲಿ ಒಂದು ನಿರ್ಣಾಯಕ ಪಾತ್ರವನ್ನು ನಾವು ವಹಿಸ್ತೇವೆ. ಅದೇ ರೀತಿ ತಳಮಟ್ಟದಲ್ಲಿ ಈಗ ನಮ್ಮ ಪ್ರಕ್ರಿಯೆ ಏನ ನಡೀತಾ ಇದೆ ಅಂತಂದ್ರೆ ಕ್ಯಾಂಡಿಡೇಟ್ ಸ್ಕ್ರೀನಿಂಗ್ ನಡೀತಾ ಇದೆ. ಯಾವಾಗ ರಿಸರ್ವೇಷನ್ ನಮ್ದು ಬಂತು, ಆಲ್ಮೋಸ್ಟ್ ದೊಡ್ಡ ಮಟ್ಟದ ಬದಲಾವಣೆ ಆಗ್ಲಿಕ್ಕಿಲ್ಲ ಆಫ್ಟರ್ ದಿ ಅಬ್ಜೆಕ್ಷನ್ ಆದ್ರೂ ಕೂಡ ಈಗ ಕ್ಯಾಂಡಿಡೇಟ್ ಸ್ಕ್ರೀನಿಂಗ್ ನಡೀತಾ ಇದೆ. ಈಗಾಗಲೇ ಇಲಿಯಾಸ್ ಸಾಬ್ ಹೇಳಿದಾಗ ಮ್ಯಾಕ್ಸಿಮಮ್ ನಾವು ಸ್ಪರ್ಧೆ ಮಾಡ್ತೀವಿ. ಎಲ್ಲ ಪಕ್ಷಗಳು ಏನು ಇವತ್ತು ಇದೆ ಮೈನ್ ಸ್ಟ್ರೀಮ್ ಪಾರ್ಟಿ, ಅವರಿಗೆ ಸರಿಯಾದಂತಹ ಟಕ್ಕರನ್ನು ಕೊಡುವಂತ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದ್ವಿ. ಯಾಕಂದ್ರೆ ನಾವು ತಳಮಟ್ಟದಲ್ಲಿ ಕೆಲಸ ಮಾಡುವಂಥವ್ರು, ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತವರು. ಹಾಗಾಗಿ ಮತ್ತೆ ಏನು ಗ್ರೇಟರ್ ಬೆಂಗಳೂರಿನ ಜ್ವಲಂತ ಸಮಸ್ಯೆಗಳೇನಿದೆ, ವಸತಿ ಸಮಸ್ಯೆ ಇರ್ಬೋದು, ಕಸದ ಸಮಸ್ಯೆ ಇರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ರಸ್ತೆಗಳ ಸಮಸ್ಯೆ ಇರ್ಬೋದು, ಅದನ್ನೆಲ್ಲ ಎತ್ಕೊಂಡು ಜನರ ಬಳಿಗೆ ಹೋಗ್ತೇವೆ ಮತ್ತು ಪರ್ಯಾಯ ರಾಜಕಾರಣಕ್ಕಾಗಿ SDPI ಬೆಂಬಲಿಸಿ ಅಂತ ಹೇಳಿ ಮುಂದೆ ಹೋಗ್ಲಿದೆ. ಈ ಸಮ್ಮೇಳನದಲ್ಲಿ ಕರ್ನಾಟಕದ ಯಾವ ವಿಚಾರಗಳು ಚರ್ಚೆಗೆ ನೋಡಿ, ಈಗ ಮುಖ್ಯವಾಗಿ
ಈ ಸಮ್ಮೇಳನದಲ್ಲಿ ಚರ್ಚೆ ಆಗುವಂತ ವಿಷಯಗಳು ಈಗ ಪ್ರಸಕ್ತ ನಡೀತಾ ಇರುವಂತ SIR ಅದು ನೆಕ್ಸ್ಟ್ ಕರ್ನಾಟಕದಲ್ಲೂ ಕೂಡ ಕರ್ನಾಟಕದಲ್ಲಿ ಈಗಾಗಲೇ ಆರಂಭ ಆಗಿದೆ, ಮ್ಯಾಪಿಂಗ್ ಆರಂಭ ಆಗಿದೆ ಮತ್ತು ಅದು ಕರ್ನಾಟಕದಲ್ಲೂ ಕೂಡ ಈಗ ಈ ತಿಂಗಳಲ್ಲಿ ಪ್ರಾರಂಭ ಆಗಬಹುದು, ಎನಿಮರೇಷನ್ ಸ್ಟೇಜ್ ಕೂಡ. ಅದರಲ್ಲಿ ದೊಡ್ಡ ಸಮಸ್ಯೆಗಳಿದೆ, ಆ ಗಂಭೀರ ಸಮಸ್ಯೆಗಳು. ಯಾಕಂದ್ರೆ ನಾವು ಈಗಾಗಲೇ SIR ತಮಿಳುನಾಡಲ್ಲಿ, ಬಿಹಾರದಲ್ಲಿ ಮುಗಿದಿದೆ. ಈ ತಮಿಳುನಾಡು ಉದಾಹರಣೆಯನ್ನೇ ನೋಡಿದ್ರೆ 90 ಲಕ್ಷ ಜನ ಈ ಮತದಾರರ ಪಟ್ಟಿಯಿಂದ ಹೊರಗುಳಿದಿದ್ದಾರೆ ಡ್ರಾಫ್ಟ್ ಲಿಸ್ಟ್ ಸಂಬಂಧ. ಇದು ದೊಡ್ಡ ಆಘಾತಕಾರಿಯಾದಂಥ ವಿಚಾರ. ಇದರಲ್ಲಿ ಏನಾಗ್ತಾ ಇದೆ, ಒಂದು ನೆರೆಟಿವ್ ಅನ್ನ ಸೆಟ್ ಮಾಡ್ತಾ ಇದ್ದಾರೆ. ಇದು ಮುಸಲ್ಮಾನರಿಗೆ ಮಾತ್ರ ತೊಂದರೆ ಆಗ್ತದೆ ಅನ್ನುವಂಥ ಒಂದು ನೆರೆಟಿವ್ ಅನ್ನ ಸೆಟ್ ಮಾಡ್ತಾರೆ. ಇದು ತಪ್ಪು. ಯಾಕಂದ್ರೆ ಭಾರತದ 100 ಕೋಟಿ ಮತದಾರರು ಕೂಡ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು. ಅದರಲ್ಲಿ ದೊಡ್ಡ ಕಷ್ಟ ಆಗ್ತದೆ. ಫಾರ್ ಎಕ್ಸಾಂಪಲ್, ನಾವು ತಮಿಳುನಾಡನ್ನೇ ಉದಾಹರಣೆಗೆ ತಗೊಂಡ್ರೆ ಅಲ್ಲಿ 90 ಲಕ್ಷ ಮತದಾರರು ಹೊರಗುಳಿದಿದ್ದಾರೆ. ತಮಿಳುನಾಡಲ್ಲಿ ಮುಸ್ಲಿಂ ಪರ್ಸೆಂಟೇಜ್ ಎಷ್ಟು? 6%. ಇನ್ನು ಆ ಲೆಕ್ಕದಲ್ಲಿ ಹೋದ್ರೆ ಒಂದು 20 ಲಕ್ಷ ಮುಸಲ್ಮಾನರ ವೋಟರ್ಸ್ಗಳೇ ಅದರ ಹೊರಗುಳಿದಾದ್ರೂ ಕೂಡ ಉಳಿದಂತ 70 ಲಕ್ಷ ಹಿಂದೂ ಮತ್ತು ಇತರ ಸಮುದಾಯದವರು. ಹಾಗಾಗಿ ನಾನು ಜನತೆಗೆ ಒಂದು ಕರೆ ಕೊಡುವಂಥದ್ದು, ಇದನ್ನ ಮುಸಲ್ಮಾನರಿಗೆ ಮಾತ್ರ ತೊಂದರೆ ಆಗುವುದಂತ, ಇದು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ವಲಸೆ ಕಾರ್ಮಿಕರಿಗೆ, ಮಹಿಳೆಯರಿಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ನಾನು ತಮಿಳುನಾಡು ಏನು ನಮ್ಮ ಪಕ್ಷದ ಮುಖಂಡರಲ್ಲಿ ಕೇಳಿದಾಗ ಯಾಕೆ ಈ 90 ಲಕ್ಷ ಜನ ಹೊರಗುಳಿದ್ದಾರೆ ಅಂದ್ರೆ ಮೇಜರ್ ಕಾರಣ ವಲಸೆ. ಯಾಕಂದ್ರೆ ಈ ಚುನಾವಣಾ ಆಯೋಗ 2022ರ ಪಟ್ಟಿಯನ್ನು ತಗೊಳ್ತಾ ಇರುವಂತದ್ದು ಕಂಪೇರಿಟಿವ್ 2002ರದು. ಆಗ 2002 ತಮಿಳುನಾಡಲ್ಲಿ 2003 ತಗೊಂಡಿದ್ದಾರೆ. 2003ರಿಂದ 2026ಕ್ಕೆ ಹೆಚ್ಚು ಕಡಿಮೆ 22 ವರ್ಷಗಳು. ಆ ಕಾರಣಕ್ಕೆ ಈ 22 ವರ್ಷಗಳಲ್ಲಿ ಹಲವಾರು ಮನೆ ಬದಲಾವಣೆ ಆಗಿರ್ತದೆ. 2002-3ರಲ್ಲಿ ಆ ಮನೆ ಎಲ್ಲಿದ್ರು, ಯಾವ ಊರಿನಲ್ಲಿದ್ರು ಕೂಡ ಬಡವರಿಗೆ, ಕಾರ್ಮಿಕರಿಗೆ ಗೊತ್ತಾಗೋದಿಲ್ಲ ಆ ವೋಟರ್ ಲಿಸ್ಟ್ ಹುಡುಕೋದು, ಈ ಪ್ರಕ್ರಿಯೆ. ಹಾಗಾಗಿ ಅದು ತೊಂದರೆ ಆಗ್ತದೆ. ಆ ಜಾಗೃತಿ ಬಗ್ಗೆ ತುಂಬಾ ಚರ್ಚೆ ಇವತ್ತು ಆಗ್ಲಿಕ್ಕಿದೆ. ಅದಲ್ಲದೆ ಮುಂದಿನ ಬರುವಂತಹ ವಿಧಾನಸಭಾ ಚುನಾವಣೆಗಳ ಬಗ್ಗೆ ಚರ್ಚೆ ನಡೀತದೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆದಂತಹ ಬುಲ್ಡೋಸರ್ ರಾಜಕೀಯ, ಏನು ಕೋಗಿರು ಮತ್ತು ತಣಿಸಂದ್ರದಲ್ಲಿ ಏಕಾಏಕಿ ಯಾವುದೇ ಒಂದು ಕಾನೂನಿನ ಪ್ರಕ್ರಿಯೆ ನಡೆಸದೆ, ಏನು ಉತ್ತರ ಪ್ರದೇಶದಂತೆ, ದೆಹಲಿಯಂತೆ ಇಲ್ಲಿ ಬುಲ್ಡೋಸರ್ ನ್ಯಾಯ ಹೊರಟಿದೆ. ಆ ವಿಚಾರಗಳು, ಇಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ. ಬಾಂಗ್ಲಾದೇಶಿ ನುಸುಳುಕೋರರ ಬಗ್ಗೆ ಏನಾದರೂ ನೋಡಿ ಇದೊಂದು ಗಂಭೀರ ಸಮಸ್ಯೆ. ನೋಡಿ, ಬಾಂಗ್ಲಾದೇಶಿ ನುಸುಳುಕೋರರು ಬಂದರು ಅಂತಂದ್ರೆ ಅದು ಮೋದಿ ಸರ್ಕಾರದ ಬಿಜೆಪಿಯ ವೈಫಲ್ಯ ಆಗಿರ್ತದೆ. ಕಳೆದ 12-13 ವರ್ಷದಿಂದ ಆಡಳಿತದಲ್ಲಿರುವ ಹೇಗೆ ಬರ್ತಾರೆ? ನಿಮ್ದು ಆರ್ಮಿ, ನಿಮ್ದು BSF ಇದೆಲ್ಲವನ್ನು ಇಟ್ಟುಕೊಂಡು ನೀವು ಬಾಂಗ್ಲಾದೇಶಿಗರನ್ನು ನುಸುಳಿಕೆ ನೀವು ಅವಕಾಶ ಕೊಡ್ತೀರಿ ಅಂದ್ರೆ ತಪ್ಪು ನಿಮ್ಮದೇ ಹೊರತು ಅವ್ರದಲ್ಲ. ಹಾಗಾಗಿ ಮತ್ತು ಅವರನ್ನ ಕಂಡುಹಿಡಿಯಲಿಕ್ಕಿರುವಂತಹ ವ್ಯವಸ್ಥೆಗಳಾಗಬೇಕು, ಅವ್ರನ್ನ ಐಡೆಂಟಿಫೈ ಮಾಡುವಂತ. ಇಲ್ಲಿ ಯಾಕಂದ್ರೆ ಇಲ್ಲಿ ಇಂಟೆಲಿಜೆನ್ಸ್ ಅಂದ್ರೆ ಹೇಳಬೇಕಾಗ್ತದೆ, ಇಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಇದೆ, ರಕ್ಷಣಾ ವ್ಯವಸ್ಥೆ ಫೇಲ್ಯೂರ್ ಇದೆ, ನಮ್ಮ ಆರ್ಮಿ ವ್ಯವಸ್ಥೆ ಫೇಲ್ಯೂರ್ ಇದೆ. ಇದಕ್ಕೆಲ್ಲ ಹೊಣೆಯನ್ನ ಮೋದಿ ಸರ್ಕಾರ ಹೊರಬೇಕು. ಇಲ್ಲಿ ಯಾವುದೋ ಲೋಕಲ್ ಗವರ್ಮೆಂಟ್ ಅನ್ನ ಅಥವಾ ಜಿಲ್ಲಾ ಆಡಳಿತವನ್ನ, ಇಲ್ಲಿನ ಲೋಕಲ್ಗಳನ್ನ ನೀವು ಅದನ್ನ ಬೆಟ್ಟು ಮಾಡಿದ್ರೆ ಆಗೋದಿಲ್ಲ. ಮೋದಿ ಕೇಂದ್ರದ ಬಿಜೆಪಿ ಸರ್ಕಾರವೇ ಈ ಬಾಂಗ್ಲಾದೇಶ ಆಕ್ರಮಣ ನುಸುಳುಕೋರರು ಯಾರೇ ಇರಬಹುದು, ಅದಕ್ಕೆ ಕಾರಣ ಅವರೇ. ಯಾಕಂದ್ರೆ ಗಡಿಯಲ್ಲಿ ಸಾಕಷ್ಟು ಭದ್ರತೆ ಇದ್ರೆ ಈ ಸಮಸ್ಯೆ ಬರೋದಿಲ್ಲ, ಉದ್ಭವಿಸೋದೇ ಇಲ್ಲ. ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾಂಗ್ಲಾದೇಶಿಗಳಿದ್ದಾರೆ ಅಂತ ಆರೋಪಗಳು ಕೇಳಿಬರ್ತಾ ಇದೆ. ಅದನ್ನ ಹೇಳ್ತದ್ದು ಕರ್ನಾಟಕದಲ್ಲಿ. ಇಲ್ಲಿ ರಾಜ್ಯ ಸರ್ಕಾರಕ್ಕಿಂತ ಈಗ ಕರ್ನಾಟಕದಲ್ಲಿ ಇದು ಏನು ಗಡಿಯಲ್ಲಿ ಚೆಕ್ ಪೋಸ್ಟ್ ಇರೋದಿಲ್ಲ. ಅಂದ್ರೆ ಈ ರೀತಿಯಾದಂತಹ ಸ್ಕ್ರೀನಿಂಗ್ ಮಾಡುವಂತ ಒಂದು ದಿವಸಕ್ಕೆ ಕರ್ನಾಟಕ ಲಕ್ಷಾಂತರ ಜನ ಬರ್ತಾರೆ, ಹೋಗ್ತಾರೆ. ಬಾಂಗ್ಲಾದೇಶಿ ಬರೋದು ಎಲ್ಲಿಂದ? ಬಾಂಗ್ಲಾದೇಶದಿಂದ ಬರ್ತಾರೆ, ಗಡಿಯಿಂದ ಬರ್ತಾರೆ. ಅಲ್ಲಿ ಇವರನ್ನ ಸ್ಕ್ರೀನಿಂಗ್ ಮಾಡುವಂತ, ತಡೆಯುವಂತ ವ್ಯವಸ್ಥೆ ಮಾಡದೆ ನೀವು ರಾಜ್ಯಗಳನ್ನು ದೂರಿದ್ರೆ ಏನೂ ಪ್ರಯೋಜನ ಇಲ್ಲ. ಹಾಗಿದ್ರೂ ಕೂಡ ಒಂದು ಜವಾಬ್ದಾರಿಯುತ ಸರ್ಕಾರವಾಗಿ ಅಂತಹ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಯಾರಾದರೂ ಇದ್ರೆ ಅದನ್ನ ಸರ್ಕಾರ, ಇಲ್ಲಿ ಯಾವುದೋ ಸಂಘ ಸಂಸ್ಥೆಗಳು ಇವರು ಹೋಗುವುದಲ್ಲ, ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ವ್ಯವಸ್ಥಿತವಾಗಿ ಪರಿಶೀಲನೆ ಮಾಡಬೇಕು. ಆ ರೀತಿ ಯಾರು ಇದ್ರೆ ಅವ್ರನ್ನ ಡಿಪಾರ್ಟ್ ಮಾಡುವಂತ ಕೆಲಸವನ್ನ ಮಾಡಬೇಕು. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಬಾಂಗ್ಲಾದೇಶಿಗಳು ಅಂತ ಹೇಳಿ ಇಲ್ಲಿ ವೆಸ್ಟ್ ಬೆಂಗಾಲಿಂದ ಬಂದವರಿದ್ದಾರೆ, ಅವ್ರು ಇದು ಮಾತಾಡ್ತಾರೆ. ಅದೇ ರೀತಿ ಅಸ್ಸಾಂ, ಜಾರ್ಖಂಡ್ ಇಲ್ಲಿಂದ ಬಂದವರು ವಲಸೆ ಕಾರ್ಮಿಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗೆ ಖಂಡಿತ ಆಗಬಾರ್ದು. ಯಾವ ಸಂಘಟನೆಗಳಿಗೂ ಯಾವ ವ್ಯಕ್ತಿಗಳಿಗೂ ಅವಕಾಶ ಕೊಡಬಾರ್ದು. ಆ ರೀತಿಯಾದಂತಹ ಸ್ಕ್ರೀನಿಂಗ್ ಏನಾದರೂ ಇದ್ರೆ ಅದನ್ನ ಜವಾಬ್ದಾರಿನ ಕೊಡಬೇಕಾಗೋದು ಇಲ್ಲಿನ ಪೊಲೀಸ್ ಇಲಾಖೆ ಮತ್ತು ಆಂತರಿಕ ಭದ್ರತಾ ವಿಭಾಗ. ಥ್ಯಾಂಕ್ ಯು ವೆರಿ ಮಚ್.